ಹೈಕೋರ್ಟ್ ತೀರ್ಪಿನ ಪ್ರಕಾರ ಮರು ಎಣಿಕೆ ನಡೆದಿದೆ. ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅವರ ಹೇಳಿಕೆ ತೀರ್ಪು ಘೋಷಣೆಗೆ ಹೈಕೋರ್ಟ್ ಆದೇಶದಲ್ಲಿ ಇರಲಿಲ್ಲ. 2023ರಲ್ಲಿ ಇಬ್ಬರು ಪಡೆದ ಅಂಚೆ ಮತಗಳ ಮರು ಎಣಿಕೆ. ಡಿಎನ್ ಜೀವರಾಜ್ 692 ಮತಗಳನ್ನು ಪಡೆದಿದ್ರು. ಕಾಂಗ್ರೆಸ್ನ ಟಿಡಿ ರಾಜೇಗೌಡ 569 ಮತಗಳನ್ನು ಪಡೆದಿದ್ದಾರೆ. ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿಯವರ ಮಾಹಿತಿ. ರಾಜೇಗೌಡ ಪಡೆದಿದ್ದ 569 ಮತಗಳಲ್ಲಿ ವ್ಯತ್ಯಾಸ 200ಕ್ಕೂ ಅಧಿಕ ಇದೆ. ರಾಜೇಗೌಡರಿಗೆ 314 ಅಂಚೆ ಮತಗಳು ಚಲಾವಣೆಯಾಗಿದೆ. ರಾಜೇಗೌಡ 569 ಅಂಚೆ ಮತ ಪಡೆದಿದ್ರು. ಈಗ 314 ಆಗಿದೆ. 255 ಅಂಚೆ ಮತಗಳು ತಿರಸ್ಕೃತವಾಗಿವೆ. ಮರು ಎಣಿಕೆಯ ಬಳಿಕ ಕಡಿಮೆ ಆಗಿದೆ. ರಿವೆರಿಫಿಕೇಶನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದರೆ ಟಿ ಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ ಡಿ ಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿ ಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟೇ. ಅದರ ಪ್ರಕಾರ ನಾವು ರಿವೆರಿಫಿಕೇಷನ್ ರೀಕೌಂಟಿಂಗನ್ನು ಮಾಡಿ ಈಗ ತಾನೇ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡಿ ಬಂದಿದ್ದೀವಿ. ಹಾಗೆ ಎಲೆಕ್ಷನ್ ಕಮಿಷನ್ಗೆ ಈ ಕುರಿತು ಒಂದು ರಿಪೋರ್ಟನ್ನು ಕೂಡ ನಾವು ಸಲ್ಲಿಸಿದೆ. ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡುವಂಥದ್ದು ಮಾತ್ರ ನನ್ನ ವ್ಯಾಪ್ತಿ. ನೀವೇನು ಟ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಕ್ರಿಮಿನಲ್ ಅಪರಾಧದ ಒಂದು ಅಲಿಗೇಷನ್ ಇದೆ. ಆ ವ್ಯಾಪ್ತಿ ನನಗೆ ರಿಟರ್ನಿಂಗ್ ಆಫೀಸರ್, ಆಸ್ ಎ ರಿಟರ್ನಿಂಗ್ ಆಫೀಸರ್ ನನಗೆ ಆ ವ್ಯಾಪ್ತಿ ಇಲ್ಲ. ಚುನಾವಣಾ ಆಯೋಗದ ಹ್ಯಾಂಡ್ಬುಕ್ ಏನಿದೆ, ರೂಲ್ಸ್ ಏನಿದೆ, ಅದೇ ರೀತಿ 2-3 ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ನಮಗೆ ಯಾವ ರೀತಿ ಒಂದು ವೋಟನ್ನು ಆಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಇರುತ್ತೆ. ಸೊ ನಾವು ಅದರಂತೆ ಮೊದಲನೇ ಹಂತದಲ್ಲಿ ಮರುಪರಿಶೀಲನೆ ಮಾಡಿದ್ವಿ. ಹೈಕೋರ್ಟ್ ಹೇಳಿರುತ್ತಾರೆ ಅದೇ ರೀತಿ ಇತ್ತು. 279 ಹೈಕೋರ್ಟ್ ಹೇಳಿರುವಂಥದ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. 279 ಮತಗಳನ್ನು ರಿವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ದು. 279 ವೋಟ್ಗಳನ್ನ ತಿರಸ್ಕೃತ ವೋಟ್ಗಳನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದು ಸರ್. ಅದರಲ್ಲೇ 12 ವೋಟ್ಗಳು ಕಡಿಮೆ ಇತ್ತು. ಹೌದು, ನಾನು 12 ವೋಟ್ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ನನಗೆ ಏನು ಕೈಗೆ ಸಿಕ್ಕಿದೆ ಎಲ್ಲ ಪರಿಶೀಲನೆ ಮಾಡಿದ ನಂತರ ಟ್ರಂಕ್ಗಳಲ್ಲಿ ಏನು ಸಿಕ್ಕಿದೆ ಅದನ್ನು 267 ಮತಗಳು ಸಿಕ್ಕಿರುವಂಥದ್ದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಆರೋಪ ಪ್ರತ್ಯಾರೋಪಗಳ ನಡುವೆ ಹೈಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ಮರು ಎಣಿಕೆ ನಡೆಯಿತು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಯವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಇದೀಗ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿನಾ ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಪ್ರಮುಖವಾಗಿ ಏನು ಹೈಕೋರ್ಟ್ನ ಆದೇಶದ ಮೇರೆಗೆ ನಿನ್ನೆ ಒಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆದಿತ್ತು. ಪ್ರಮುಖವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳು 1822 ಚಲಾವಣೆಯಾಗಿತ್ತು. ಅದರಲ್ಲಿ 3 ನೋಟವಾಗಿದ್ದರೆ 279 ಮತಗಳು ತಿರಸ್ಕೃತಗೊಂಡಿತ್ತು. ಅದನ್ನು ಹೊರತುಪಡಿಸಿದ್ರೆ 1540 ವೋಟುಗಳೇನಿದೆ ಅದು ಸಿಂಧುವಾಗಿತ್ತು. ಆದರೆ ನಿನ್ನೆ ನಡೆದಂತಹ ಮತ ಎಣಿಕೆಯ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬಂದಿರುವಂಥದ್ದು. ಪ್ರಮುಖವಾಗಿ 2023ರ ಮೇ 13ರಂದು ನಡೆದಂತಹ ಮತ ಎಣಿಕೆಯ ವೇಳೆ ಜೀವರಾಜ್ ಅವರು 692 ವೋಟ್ಗಳನ್ನು ಅಂದರೆ ಅಂಚೆ ಮತಗಳನ್ನು ಪಡೆದಿದ್ರೆ ರಾಜೇಗೌಡರು 569 ಮತಗಳನ್ನು ಪಡೆದಿದ್ರು. ಆದರೆ ಮರು ಎಣಿಕೆಯ ವೇಳೆ ಅಂದರೆ ನಿನ್ನೆ ನಡೆದಂತಹ ಮರು ಎಣಿಕೆಯ ವೇಳೆ ಭಾರಿ ವ್ಯತ್ಯಾಸ ಕಂಡು ಬಂದಿರುವಂಥದ್ದು. ಜೀವರಾಜ್ 690 ವೋಟ್ಗಳನ್ನು ಪಡೆದಿದ್ರೆ ರಾಜೇಗೌಡರು 314 ಮತಗಳನ್ನು ಪಡೆದಿದ್ದಾರೆ. ಪ್ರಮುಖವಾಗಿ ರಾಜೇಗೌಡರ 255 ಮತಗಳೇನಿತ್ತು ಅದು ಅಸಿಂಧುವಾಗಿರುವಂಥದ್ದು. ಇದರ ಬಳಿಕವಾಗಿ ಜೀವರಾಜ್ ಅವರಿಗೆ 52 ಮತಗಳ ಒಂದು ಬಹುಮತ ಸಿಕ್ಕಿದೆ. ಪ್ರಮುಖವಾಗಿ
ಈಗ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗದ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಚುನಾವಣಾ ಆಯೋಗ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜೊತೆಗೆ ಅಭ್ಯರ್ಥಿ ಜೀವರಾಜ್ ಏನಿದ್ದಾರೆ ಅವರು ಕಾದು ನೋಡುವ ತಂತ್ರಕ್ಕೆ ಹೋಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಚುನಾವಣಾ ಅಧಿಕಾರಿಗಳು ಸಂಪೂರ್ಣ ಕಾರ್ಯವನ್ನು ಮುಗಿಸಿ ಚುನಾವಣಾ ಆಯೋಗಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯ ಪ್ರಕಾರ ಜೀವರಾಜ್ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 52 ಮತಗಳ ಮುನ್ನಡೆಯಲ್ಲಿದ್ದಾರೆ, ಅಂದರೆ ಬಹುಮತವನ್ನು ಪಡೆದಿದ್ದಾರೆ. ಈಗ ಚುನಾವಣಾ ಆಯೋಗದ ಮುಂದೆ ಒಂದು ವರದಿ ಇದೆ. ಚುನಾವಣಾ ಆಯೋಗ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಮರು ಮತ ಎಣಿಕೆ ಏನಿದೆ ಅದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ.